ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ಗೆ ಇವತ್ತು ದೋಸೆ, ಹಾಗೆ ಇನ್ನೂ ವೆರೈಟಿ ಇದೆ. ದೋಸೆ ಹಾಗೂ ಇಡ್ಲಿ. ಇಡ್ಲಿ ಆಲ್ರೆಡಿ ಅತ್ತೆ ಮಾಡಿಟ್ಟಿದ್ದಾರೆ ನೋಡಿ. ನನ್ನ ಮಗಳಿಗೆ ದೋಸೆ ಇಷ್ಟ, ಹಾಗೆ ನಂಗೆ ಮತ್ತೆ ಮಗಳಿಗೆ ದೋಸೆ ಹಾಗೆ ಇಡ್ಲಿ ಸಹ. ಹಾಗೆ ಇಲ್ಲಿ ಮೊಟ್ಟೆ ಸಾರು ಮಾಡೋದಿಕ್ಕೂ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇದನ್ನ ಅತ್ತೆ ಗ್ರೈಂಡ್ ಮಾಡ್ಬಿಟ್ಟು ಕೊಡ್ತಾರೆ. ಮತ್ತೆ ಇಡ್ಲಿಗೆ ಇಲ್ಲಿಗೆ ಸಾಂಬಾರ್ ಇದೆ, ಕುಂಬಳಕಾಯಿ ಸಾಂಬಾರು. ಆಮೇಲೆ ಮೊಟ್ಟೆ ಸಾರು ರೆಸಿಪಿನ ಇನ್ನೊಂದ್ಸಲ ನಿಮಗೆ ಶೇರ್ ಮಾಡ್ತೀನಿ. ಆ ತರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇವಾಗ ಇಲ್ಲಿ ಬಿಸಿ ಬಿಸಿ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಏನಂದ್ರೆ, ಈ ತರ ಕಬ್ನದ್ ಕಾವಲಿನಲ್ಲಿ ಮಾಡಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನಾನ್ ಸ್ಟಿಕ್ ಕಾವಲಿಗಿಂತ. ನಿಮ್ಗೇನ್ ಅನ್ಸೋದ್ ಗೊತ್ತಾ, ಈ ರೈಸ್ ಐಟಮ್ ಮಾಡೋದಕ್ಕಿಂತ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡೋದಕ್ಕೇನೆ ಜಾಸ್ತಿ ಟೈಮ್ ಬೇಕಂತ ಅನ್ಸೋದು. ಹಾಗೆ ಇಲ್ಲಿ ಟೀನು ರೆಡಿ ಆಯ್ತು. ಮತ್ತೆ ನನಗೆ ಲಂಚ್ ಬಾಕ್ಸ್ಗೆ ವೈಟ್ ರೈಸ್, ನಾನು ವೈಟ್ ರೈಸ್ ತಗೊಂಡು ಹೋಗೋದು, ಇದನ್ನ ಅತ್ತೆ ಮಾಡಿಬಿಟ್ಟಿಟ್ಟಿದ್ದಾರೆ. ಹಾಗೆ ಮತ್ತೆ ಅವಾಗಲೇ ತೋರಿಸಿದ್ನಲ್ವ ಕುಂಬಳಕಾಯಿ ಸಾಂಬಾರು, ಅದು ಸ್ಪೆಷಲ್ ಏನಂತಂದ್ರೆ, ನನ್ನದು ಉಡುಪಿನಲ್ಲಿ ತಗೊಂಡಿದ್ದು ಅಂದ್ರೆ ಬಟ್ರ್ ಸಾಂಬಾರ್ ಪುಡಿ ಸಿಗುತ್ತಲ್ವಾ, ಅದು ಸ್ಮೆಲ್ಲು ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟ್ನು ಚೆನ್ನಾಗಿರುತ್ತೆ. ಇದ್ರ ರೆಸಿಪಿನ ನಾನು ನೆಕ್ಸ್ಟ್ ನಿಮಗೆ ಶೇರ್ ಮಾಡ್ತೀನಿ. ಹಾಗೆ ಇವತ್ತು ಇನ್ನೊಂದು ಸ್ಪೆಷಲ್ ಏನಂತಂದ್ರೆ, ಈ ನೇರಳೆ ಹಣ್ಣು ನನ್ನ ಹಸ್ಬೆಂಡ್ ನೆನೆ ತಗೊಂಡ್ಬಂದಿರೋದು. ಇದನ್ನು ಒಂದ್ ಸ್ವಲ್ಪ ಬಾಕ್ಸಿಗೆ ಹಾಕಿ ಇಟ್ಕೊಳ್ತೀನಿ. ಇವಳು ಇಲ್ಲಿ ಎದ್ದಿದ್ದಾಳೆ ನೋಡಿ. ಬ್ಯಾಕ್ ಗ್ರೌಂಡ್ ಅಲ್ಲಿ ಮಿಕ್ಸಿ ಸೌಂಡ್ ಕೇಳಿಸ್ತಾ ಇದೆ. ನನ್ನ ಅತ್ತೆ ಅದೇ ಮಸಾಲ ಗ್ರೈಂಡ್ ಮಾಡ್ತಾ ಇದ್ದಾರೆ. ಇವಳು ಇಲ್ಲಿ ಕ್ಲೇ ಇಂದ ಗೋಧಿ ಹಿಟ್ಟಿಂದ ಎಲ್ಲ ಉಂಡೆ ಉಂಡೆ ಮಾಡಿ ಚಪಾತಿ ಮಾಡೋದಂತೆ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಆಫೀಸಿಗೆ ಹೊರಟ್ವಿ. ಹಾಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಮನೆಗೆ ಹೊರಟ್ವಿ ನೋಡಿ. ದೀಕ್ಷಾ ಇದ್ದಾಳೆ ನನ್ನ ಜೊತೆ. ಯಾವಾಗ್ಲೂ ಸಂಜೆ ಹೊತ್ತಿಗೆ ಮಳೆ ಬರೋದು, ಇವತ್ತೇನೋ ಮಳೆ ಬರ್ತಾ ಇಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಬೇಗನೆ ಹೊರಟಿರೋದು. ಹಾಗಾಗಿ ಬೆಳಕಿದೆ, ಇಲ್ಲಾಂದ್ರೆ ಒಂದ್ ಸ್ವಲ್ಪ ಕತ್ಲೆ ಇರುತ್ತೆ. ಮಳೆ ಇಲ್ಲ ಅಂತ ಖುಷಿನಲ್ಲಿ ಹೊರಟ್ರೆ ಬಸ್ ಹತ್ತಿ ಸ್ವಲ್ಪ ಹೊತ್ತಿಗೆನೆ ಜೋರ್ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಈಗ ಮನೆಗ್ ಬಂದ್ವಿ. ಆಮೇಲೆ ನನ್ನ ಹಸ್ಬೆಂಡ್ ಕೆಲವೊಂದು ಐಟಮ್ಸ್ ನೆಲ್ಲ ತರಿಸಿದ್ದಾರೆ. ಇದ್ರದ್ದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡುದು. ಇವಳು ನೋಡಿ ರೆಡಿಯಾಗಿ ಕೂತಿದ್ದಾಳೆ ಏನಂತ ನೋಡ್ಲಿಕ್ಕೆ. ತುಂಬಾ ಐಟಮ್ಸ್ ಆರ್ಡರ್ ಮಾಡಿದ್ದಾರೆ, ನನಗೆ, ಅವ್ರಿಗೆ, ಮಗಳಿಗೆ, ಅತ್ತೆಗೆ, ಹಾಗೆ ಮನೆಗೆ ಯೂಸ್ ಆಗುವಂಥದ್ದು ನೋಡಿ. ಒಂದು ಐಟಮ್ ಓಪನ್ ಆಯಿತು. ನಾನು ಹಿಂದಿನ ಬ್ಲಾಗಲ್ಲಿ ಹೇಳಿದ್ನಲ್ವ, ಸೂಪರ್ ಮಾರ್ಕೆಟಲ್ಲಿ ಏನೋ ಐಟಮ್ ಬೇಕಿತ್ತು, ಸಿಕ್ಕಿಲ್ಲ ಅಂತ. ಇದನ್ನ ಹಸ್ಬೆಂಡ್ ಆನ್ಲೈನಲ್ಲಿ ಬುಕ್ ಮಾಡಿದ್ರು. ಇದೇ ಬೇಕಿತ್ತು. ಇದರಲ್ಲಿ ವಾಟರ್ ಎಲ್ಲ ಈ ಥರ ಸೈಡಲ್ಲಿ ಡ್ರೈನ್ ಆಗಿಬಿಟ್ಟು ಸಿಂಕ್ಗೆ ಹೋಗುತ್ತೆ, ಹಾಗಾಗಿ ಕಿಚನ್ ನೀಟಾಗಿರುತ್ತೆ. ಇನ್ನೊಂದು ಏನಂತ ಅಂದರೆ, ಇದು ಮೆಟಲ್ದು, ಹಾಗಾಗಿ ಬೇಗ ಹಾಳು ಆಗಲ್ಲ. ಆಮೇಲೆ ಇನ್ನೊಂದು ಐಟಮ್ ನೋಡಿ, ಒಂದು ವಾಲೆಟ್ ಬುಕ್ ಮಾಡಿದ್ದಾರೆ ಹಸ್ಬೆಂಡು. ಇದು ಅವರಿಗೇನೆ. ಈ ಥರ ಪರ್ಸ್ ಎಲ್ಲ ಜಾಸ್ತಿಯಾಗಿ ಯೂಸ್ ಆಗಲ್ಲ, ಆದ್ರೂ ಏನೋ ಚೆನ್ನಾಗಿದೆ ಅಂತ ಬುಕ್ ಮಾಡಿದ್ದಾರೆ. ನಿಜವಾಗ್ಲೂ ಅದು ಸಾಫ್ಟ್ ಆಗಿ ಚೆನ್ನಾಗಿತ್ತು. ಆಮೇಲೆ ಕಲರು ಅಷ್ಟೇ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಐಟಮ್ ಕಟ್ ಮಾಡ್ತಾ ಇದ್ದಾರೆ. ಇದು ಐಟಮ್ ಅಷ್ಟೇ ನೋಡಿ, ಕಿಚನ್ಗೆ ಯೂಸ್ ಆಗುವಂಥದ್ದು. ಇದೆಲ್ಲ ತರಕಾರಿ ಕಟ್ ಮಾಡೋದಕ್ಕೆ ವೆಜಿಟೇಬಲ್ ಕಟಿಂಗ್ ಬೋರ್ಡ್. ನಮ್ದು ಇದ್ದಿದ್ದು ಅದು ವುಡನ್ದು, ಸ್ಟೀಲ್ದು ಚೆನ್ನಾಗಿರುತ್ತೆ ಅಂತ ಒಂದು ಬುಕ್ ಮಾಡಿದ್ದಾರೆ. ಅಂದ್ರೆ ಇದು ಫುಲ್ ಶಾರ್ಪ್ ಇದೆ. ಆಮೇಲೆ ಇನ್ನೊಂದು ನೋಡಿ, ಇದು ಅಷ್ಟೇ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ನೀರು ಬಿಸಿ ಮಾಡ್ಕೊಳ್ಳೋದಿಕ್ಕೆ ನಮ್ಮ ಮನೆಯಲ್ಲಿ 2 ಇತ್ತು, ಅದು ನೀರು ಬಿಸಿ ಮಾಡಿ ಫುಲ್ ಕರಟಿ ಹೋಗಿದೆ, ಅದಕ್ಕೆ ಹೊಸದಾಗಿ ಇನ್ನೊಂದು ಬುಕ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಐಟಮ್ ನೋಡಿ, ಇದನ್ನು ಅಷ್ಟೇ ತುಂಬ ಚೆನ್ನಾಗಿದೆ. ಇದನ್ನ ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡಿದ್ಮೇಲೆ ಇದು ಏನಂತ ತೋರಿಸ್ತೀನಿ ನಿಮಗೆ. ಇಲ್ಲಿ ಇದನ್ನ ಹಿಂಗೆ ಫಿಕ್ಸ್ ಮಾಡೋದು ಅಂತ ನೋಡ್ತಾ ಇದ್ದಾರೆ. ಆ ಕಡೆ ನೋಡಿ ಈ ಕಡೆ ನೋಡೋಷ್ಟೊತ್ತಿಗೆ ಅದರಲ್ಲಿ ಒಂದೊಂದೇ ಐಟಮ್ ಇವಳು ಎತ್ಕೊಳ್ತಾ ಇದ್ದಾಳೆ ಇಲ್ಲಿ. ಆಮೇಲೆ ಇನ್ನೊಂದು ನೋಡಿ, ಇಲ್ಲಿ ದೊಡ್ಡ ಬಾಕ್ಸಲ್ಲಿ ಬಂದಿದೆ, ಇದನ್ನ ಇವಾಗ ತೆಗಿತಾ ಇದ್ದಾರೆ. ಇವಳಿಲ್ಲಿ ನನಗಿಂತ ಮೊದಲೇ ಹೋದ್ಲು ನೋಡಿ. ಇದು ಸ್ಟ್ಯಾಂಡು, ಅಂದ್ರೆ ಇದು ಆಯಿಲ್ ಹಾಗೆ ಸಾಲ್ಟ್ ಎಲ್ಲ ಇಡೋದಿಕ್ಕೆ ನಂಗೆ ಒಂದು ಸ್ಟ್ಯಾಂಡ್ ಬೇಕಿತ್ತು, ಅದನ್ನ ಹಸ್ಬೆಂಡ್ ತಂದಿದ್ದಾರೆ ನೋಡಿ. ಈ ತರ ಒಂದು ಕಾರ್ನರ್ ಅಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಇನ್ನೊಂದು ಅವಾಗಲೇ ಹೇಳ್ದಲ್ಲ, ಆಮೇಲೆ ತೋರಿಸ್ತೀನಿ ಅಂತ, ಇದೇ ಸೌಟ್ ಎಲ್ಲ ಇಟ್ಕೊಳ್ಳೋದಿಕ್ಕೆ. ಹಾಗೆ ಪಾತ್ರೆ ಇಟ್ಟಿರೋ ಟ್ರೇ, ಇದ್ರಲ್ಲಿ ನೀರೆಲ್ಲ ಈ ತರ ಸೈಡ್ ಅಲ್ಲಿ ಡ್ರೈನ್ ಆಗಿ ಸಿಂಕಿಗೆ ಹೋಗುತ್ತೆ. ಆಮೇಲೆ ಇಷ್ಟೇ ಅಲ್ಲ, ಇನ್ನೂ ಕೆಲವೆಲ್ಲ ಐಟಮ್ ಇದೆ ನೋಡಿ. ನನ್ನ ನೆಕ್ಸ್ಟ್ ಡೇ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ. ನನ್ನ ಮಗಳು ಅನ್ಬಾಕ್ಸಿಂಗ್ ಮಾಡೋದು, ಅವಳು ಎಷ್ಟೊತ್ತಿಗೆ ಅನ್ಬಾಕ್ಸಿಂಗ್ ಮಾಡೋದು ಅಂತ ಕಾಯ್ತಾ ಇದ್ದಾಳೆ. ಇದು ಅವಳದೇ ಭಾರಿ ಖುಷಿ ಆಯ್ತು ಅವಳಿಗೆ. ಇಷ್ಟೇ ಅಲ್ಲ, ಇನ್ನೂ ಇದೆ ಆ ಬಾಕ್ಸಲ್ಲಿ, ಏನೋ ತೆಗಿತಾ ಇದ್ದಾಳೆ ನೋಡಿ. ಸಿಕ್ತು, ಬೀಳಿಸ್ಬಿಟ್ಲು. ಇದು ಅವಳದ್ದು ಬಾಸ್ಕೆಟ್ ಬಾಲ್ದು. ಇದನ್ನ ಫಿಕ್ಸ್ ಮಾಡಿದ್ಮೇಲೆ ತೋರಿಸ್ತೀನಿ. ಅವಳಿಗೆ ಆಟ ಆಡೋದಿಕ್ಕಂತ ಹಸ್ಬೆಂಡ್ ತರಿಸಿರೋದು. ಆಮೇಲೆ ಇನ್ನೊಂದಿದೆ, OnePlus Nord ಇಯರ್ಬಡ್. ಓಪನ್ ಮಾಡ್ಬಿಟ್ಟು ತೋರಿಸ್ತೀನಿ ರೀ. ಇದನ್ನ ನನ್ನ ಹಸ್ಬೆಂಡ್ ನಂಗಂತ ತರಿಸಿರೋದು. ನಾನು ಶಾಪಿಂಗ್ ಮಾಡ್ಬೇಕಾದ್ರೆ ಯಾವ್ದು ಕಮ್ಮಿ ರೇಟಲ್ಲಿ ಸಿಗುತ್ತೆ ಅಂತ ನೋಡ್ತೀನಿ. ಆದ್ರೆ ನನ್ನ ಹಸ್ಬೆಂಡ್ ಏನಾದರೂ ತರಿಸ್ಬೇಕಾದ್ರೆ ಅವರು ರೇಟಿಂಗ್ ಎಲ್ಲ ಚೆಕ್ ಮಾಡಿ ಆ ಪ್ರಾಡಕ್ಟ್ ಚೆನ್ನಾಗಿದೆಯಾ ಅಂತ ನೋಡಿ ಸ್ವಲ್ಪ ಜಾಸ್ತಿ ರೇಟ್ ಆದ್ರೂ ತರಿಸ್ತಾರೆ. ರೇಟಿಂಗ್ ಎಲ್ಲ ಫಸ್ಟಿಗೆ ನೋಡ್ಕೊಳ್ಳೋದು.
ಹಾಗೆ ನಂಗೆ ಇನ್ನೊಂದು ಗಿಫ್ಟ್ ಆಯ್ತು. ಇವಳು ಇಲ್ಲಿ ಫಿಕ್ಸ್ ಮಾಡ್ಕೊಡಿ ಅಂತ ಅಂತಿದ್ದಾಳೆ. ನೋಡಿ ಹಸ್ಬೆಂಡ್ ಇಲ್ಲಿ ಹಾಕೊಟ್ರು ಅವಳಿಗೆ, ಅವಳು ಇಲ್ಲಿ ಆಡ್ತಾ ಇದ್ದಾಳೆ. ನೋಡಿ ಇದೇ ಇಯರ್ ಬಡ್ OnePlus Nordದು ಇಯರ್ಫೋನ್. ಇದು ತುಂಬ ಚೆನ್ನಾಗಿದೆ ರೇಟಿಂಗ್ ಎಲ್ಲ ಅಂತ ಇದನ್ನ ಬುಕ್ ಮಾಡಿಕೊಟ್ರು. ಆಮೇಲೆ ಇನ್ನೊಂದು ಐಟಮ್ ಇದೆ ನೋಡಿ, ಇದು ಏನಂತ ಓಪನ್ ಮಾಡ್ತಿದ್ದಾರೆ ನೋಡಿ. ನೋಡಿ ಇದೆರಡು ಬ್ಯಾಗ್ಸ್, ಡೈಲಿ ಯೂಸ್ ಮಾಡೋ ಕ್ಲಾತ್ಸ್ ಎಲ್ಲ ಇಟ್ಕೊಳ್ಳೋದಿಕ್ಕೆ. ನನಗೆ ಮೊನ್ನೆ 2 ಬುಕ್ ಮಾಡಿಕೊಟ್ಟಿದ್ರು. ಇದು ಅತ್ತೆಗೆ ಮತ್ತೆ ಅವ್ರದ್ಗೆ ಡೈಲಿ ಕ್ಲಾತ್ಸ್ ಎಲ್ಲ ಇಡೋದಿಕ್ಕೆ ಯೂಸ್ ಆಗುತ್ತೆ. ಹಾಗೆ ಇನ್ನೊಂದು ಐಟಮ್, ಇದು ಮಗಳಿಗೆ ಆಟ ಆಡೋದಿಕ್ಕಂತ ತರಿಸಿದ್ದಾರೆ ನೋಡಿ. ಇದು ಕಿಚನ್ ಸೆಟ್, ಇದರಲ್ಲಿ ಗ್ಯಾಸ್ ಇದೆ, ಹಾಗೆ ನೀರ್ ಬರೋ ಟ್ಯಾಪ್ ಇದೆ ನೋಡಿ. ಈ ತರ ಹೊಗೆನೂ ಹೋಗುತ್ತೆ, ಮಕ್ಕಳಿಗೆ ಚೆನ್ನಾಗಿರುತ್ತೆ ಆಟ ಆಡೋದಿಕ್ಕೆ. ಇದೆಲ್ಲ ಅವ್ರು ಅಮೆಝಾನ್ ಇಂದ ತರಿಸಿರೋದು. ತುಂಬಾ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ನೇ ತರಿಸಿದ್ದಾರೆ. ನಿಮ್ಗೂ ಬೇಕಿದ್ರೆ ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಈ ಕಿಚನ್ ಸೆಟ್ ಅಂತ ಇವಳಿಗೆ ತುಂಬಾ ಖುಷಿ ಆಯ್ತು. ಇದು ಬ್ಯಾಟ್ರಿ ಆಪರೇಟೆಡ್ ಆಗಿದೆ. ಈ ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗ್ಬೇಕು ಅಂತ ಇದ್ವಿ. ಕಾರ್ದು ಪೆಟ್ರೋಲ್ ಪೈಪ್ ನ ಇಲ್ಲಿ ಕಟ್ ಮಾಡ್ಬಿಟ್ಟಿದೆ. ಸರಿ ಮಾಡೋದಿಕ್ಕಂತ ಒಬ್ನ ಕರ್ಕೊ ಬಂದ್ರು. ಅವನೇನೋ ಗ್ಯಾಸ್ ಪೈಪ್ ತರೋದೇನೋ ತಂದು ಫಿಕ್ಸ್ ಮಾಡ್ಕೊಟ್ಟ. ಅದನ್ನ ಹಾಕಿ 1 ಕಿಲೋಮೀಟರ್ ಹೊರಟ್ವಿ. ಪೈಪ್ ಕಟ್ ಆಯ್ತು. ಮತ್ತೆ ಗಾಡಿನ ಟೋ ಮಾಡ್ಕೊಂಡು ಪಾಪ ಮನೆಗೆ ತಗೋ ಬಂದಿಟ್ರು. ಇಲ್ಲಿದಂತೂ ಒಳ್ಳೆ ಕಾಟ. ಪೆಟ್ರೋಲ್ ಪೈಪ್ ಹಾಗೆ ವೈಪರ್ದು ನೀರ್ದು ಪೈಪ್ ಎಲ್ಲ ಕಟ್ ಮಾಡಿ ಹಾಕುತ್ತೆ. ಪೈಪ್ ಗಿಂತ ಜಾಸ್ತಿ ಅವನನ್ನ ಕರ್ಸಿರೋದಿಕ್ಕೆ ಮತ್ತೆ ಟೋ ಮಾಡಿರೋದಿಕ್ಕೇನೆ ಖರ್ಚಾಯ್ತು. ಇಲ್ಲಿ ನೋಡಿ ರಾಶಿ ರಾಶಿ ಮಾವಿನಕಾಯಿ ಇದೆ, ಕೆಲವೆಲ್ಲ ಹಣ್ಣಾಗಿದೆ. ಇದು ಹಸ್ಬೆಂಡ್ ಫ್ರೆಂಡ್ ಕೊಟ್ಟಿರೋದು. ಎವ್ರಿ ಇಯರ್ ನನ್ನ ಹಸ್ಬೆಂಡ್ ಅವ್ರ ಹತ್ರ ಮಾವಿನ ಹಣ್ಣು ತರಿಸ್ತಾರೆ. ಅವ್ರದ್ದು ತೋಟ ಇದೆ. ಇದಂತೂ ತುಂಬಾನೇ ಚೆನ್ನಾಗಿರುತ್ತೆ. ಇವ್ರದ್ದು ತೋಟದಲ್ಲಿ ವೆರೈಟಿ ಆಗಿ ಮಾವಿನ ಹಣ್ಣಾಗಿತ್ತು. ನಿಮ್ಗೂ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮತ್ತೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವೆಲ್ಕಮ್ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ವಾಚಿಂಗ್. ಸಪೋರ್ಟ್ ಮಾಡ್ತಿಲ್ಲ ವಿಡಿಯೋ ನೋಡಿ. ಬಾಯ್.